ನವರಾತ್ರಿಯ 3ನೇ ದಿನ ಇವತ್ತು ಬೆಳಗ್ಗೆ ರಂಗೋಲಿಯಿಂದ ದಿನ ಪ್ರಾರಂಭ ಆಯಿತು. ಪೂಜೆ ಎಲ್ಲ ಬೇಗ ಮುಗಿಸಿ ಇವತ್ತು ಅಮ್ಮನ ಮನೆಗೆ ಹೋಗೋಕ್ಕಿದೆ. ನವರಾತ್ರಿನಲ್ಲಿ ಮೊದಲ 3ನೇ ದಿನ ನಾವು ದುರ್ಗಿನ ಪೂಜೆ ಮಾಡ್ತೀವಿ. ಆ ಶಕ್ತಿಯ ಧೈರ್ಯ ಆ ದೇವಿ ದುರ್ಗಿ ನಮಗೆ ಕರುಣಿಸ್ಲಿ ಅಂತ ಹೇಳಿ. ನಂತರದ 3 ದಿನಗಳನ್ನ ನಾವು ಲಕ್ಷ್ಮೀ ದೇವಿನ ಪ್ರಾರ್ಥನೆ ಮಾಡ್ತೀವಿ. ಜೀವನದಲ್ಲಿ ಲಕ್ಷ್ಮೀ ದೇವಿ ಏನಕ್ಕೆ ಬೇಕು ಅಂತ ಹೇಳೋದೇ ಬೇಕಿಲ್ಲ. ಐಶ್ವರ್ಯ, ಅಂತಸ್ತು ಮತ್ತು ಉತ್ತುಂಗಕ್ಕೆ, ಜೀವನದಲ್ಲಿ ಉತ್ತುಂಗಕ್ಕೆ ಇರೋಕ್ಕೆ ಲಕ್ಷ್ಮೀ ದೇವಿ ಬೇಕೇ ಬೇಕು. ಹಾಗಾಗಿ ಲಕ್ಷ್ಮೀ ದೇವಿನ ಮತ್ತೆ 3 ದಿನ ಪ್ರಾರ್ಥನೆ ಮಾಡ್ತೀವಿ. ಕಡೆ 3 ದಿನನ ಸರಸ್ವತಿ ದೇವಿಯ ಆರಾಧನೆ ಮಾಡ್ತೀವಿ. ಹಾಗಾಗಿ ಇಡೀ 9 ರಾತ್ರಿಗಳಲ್ಲಿ ದುರ್ಗಾ, ಲಕ್ಷ್ಮಿ, ಸರಸ್ವತಿ 3 ಜನರ ಆರಾಧನೆ ಕೂಡ ನಡೆಯುತ್ತೆ. ನಿಮ್ಮಲ್ಲಿ ಕೆಲವರು ಕೇಳ್ತಾ ಇದ್ರಿ, ಹೇಗೆ ನೀವು ನವರಾತ್ರಿ ಹಬ್ಬ ಮಾಡ್ತಾ ಇದ್ದೀರಾ, ದಯವಿಟ್ಟು ನಮಗೂ ಸ್ವಲ್ಪ ತಿಳಿಸಿ ಅಂತ. ನಾನು ಪ್ರತಿದಿನ ದೇವಿಗೆ ಏನಾದರೂ ಒಂದು ನೈವೇದ್ಯ ಮಾಡಿ ಆಮೇಲೆ ದುರ್ಗಾ ಸ್ತೋತ್ರ ಮಾಡ್ಕೊಳ್ತೀನಿ. ಅದಾದಮೇಲೆ ದೇವಿ ಮಹಾತ್ಮೆ ಓದಿ ದೇವಿಗೆ ಆರತಿ ಮಾಡಿ ನನ್ನ ಪ್ರತಿದಿನದ ಪೂಜೆ ಮುಗಿಸ್ಕೊತೀನಿ.